ವಕ್ಫಿನ ವಿಚಾರದಲ್ಲಿ ಇದೆಯಾ? ಈ ರೀತಿ ರೈತರ ಜಮೀನು ಯಾವ ರೀತಿ ವಕ್ಫು ತನ್ನ ಆಸ್ತಿಯನ್ನಾಗಿ ಮಾಡಿಕೊಂಡಿದೆ. ಇವತ್ತು ಯಾರೋ ಸಮುದಾಯದಿಂದ ಜನರು ವಕ್ಫಿಗೆ ದಾನ ಮಾಡೋಂಥದ್ದನ್ನ ಅದು ವಶಕ್ಕೆ ಪಡ್ಕೊಳ್ಳೋದ್ರಲ್ಲಿ ಅರ್ಥ ಇದೆ. ಯಾವ ಟೈಟಲ್ ಏನು ಕಾನೂನನ್ನು ವಕ್ಫಿನ ವಿಚಾರದಲ್ಲಿ ಇವರಿಗೆ ಉಸಿರಿಲ್ಲ, ಬಾಯಿ ಇಲ್ಲ, ಮಾತಿಲ್ಲ, ಕಾನೂನಿಲ್ಲ. ಇಂಥ ಸರ್ವಾಧಿಕಾರ ಇರುವಂಥ ವಕ್ಫ್ ಕಾಯ್ದೆ ಕಾನೂನು ಯಾವ ರೀತಿ ಜನ ವಿರೋಧಿಯಾಗಿದೆ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ನಮ್ಮ ನಾಡಿನ ಜನಕ್ಕೆ ಗೊತ್ತಿದೆ. ಈ ವಿಚಾರದಲ್ಲಿ ಪೂಜ್ಯ ಸ್ವಾಮಿಗಳು ಏನೊಂದು ಜನರಿಗಾಗ್ತಿರೋಂಥ ಅನ್ಯಾಯ ಅವರಿಗಾಗ್ತಿರೋ ಅನ್ಯಾಯ ಅಲ್ಲ, ಇಡೀ ಸಮಾಜಕ್ಕೆ ಆಗ್ತಿರುವಂಥ ಅನ್ಯಾಯವನ್ನು ಭಾಳ ಸ್ಪಷ್ಟವಾಗಿ ವ್ಯಕ್ತಪಡಿಸುವಂಥದ್ದಾಗಿದೆ. ನಿಮ್ಗೆ ಈ ರೀತಿ ವಿಚಾರಗಳು ಮತ ಇನ್ನೊಂದು ಮತ್ತೊಂದು ಇರೋವಂಥದ್ರಲ್ಲಿ ಈ ರೀತಿ ಓಲೈಕೆ ರಾಜಕಾರಣವನ್ನು ಮಾಡಿದ್ದೀರಾ ಅನ್ನೋವಂಥದ್ದನ್ನ ಅವ್ರು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹೇಳಿಕೆಯನ್ನು ಕೊಟ್ಟು ಮರುದಿನವೇ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಇವರಂಗೆ ಬಂಡರಾಗಿಲ್ಲ, ಇವರಂಗೆ ಮಾತಾಡಿದೇನೆ ಸರಿ ಅನ್ಕೊಂಡು ಬಂಡರಾಗಿ ಹೋಗಿದ್ರು. ಇವತ್ತು ಪಾಕಿಸ್ತಾನ ಜಿಂದಾಬಾದ್ ಅಂತ ವಿಧಾನಸೌಧದಲ್ಲೇ ಇದೇ ಒಬ್ಬ ನಾಸಿರ್ ಅಹಮದ್ ಅವರು MP ಆಗಿ ರಾಜ್ಯಸಭಾ ಎಲೆಕ್ಟ್ ಆದಾಗ ಅದನ್ನು ಡಿಫೆಂಡ್ ಮಾಡ್ಕೊಂಡಿದ್ರು. ಅವ್ರನ್ನ ಯಾಕೆ ಉಚ್ಚಾಟನೆ ಮಾಡಿಲ್ಲ? ಎಷ್ಟು ಸಂದರ್ಭ, ಒಂದೆರಡು ಔರಂಗಜೇಬ್ ಅವ್ರನ್ನ ಒಂದು ಪ್ರತಿಮೆ ಇನ್ನೊಂದು ಮತ್ತೊಂದು ಇವನ್ನೆಲ್ಲ ಪ್ರದರ್ಶನವನ್ನು ಮಾಡಿಕೊಂಡು ಬಂದಾಗ ಇವರಿಗೆ ಕಾನೂನು ಇರಲಿಲ್ವಾ? ಯಾವ ರೀತಿ ಇದ್ದಾರೆ ಇವರು? ಯಾವ ಸರ್ಕಾರನ ಇದೆ? ಸರ್ಕಾರಕ್ಕೆ ಏನಾದ್ರು ಗೌರವ ಇದೆಯಾ? ಏನಾದ್ರು ಒಂದು ಭ್ರಷ್ಟಾಚಾರ, ಒಂದು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಭ್ರಷ್ಟಾಚಾರ ಹೇಳಿದ್ದಾರೆ, ಸೀಟ್ಕೊಂಡು ಕೂತವ್ರೆ. ಅಥವಾ ಮೂಢ ಭ್ರಷ್ಟಾಚಾರ ಹೇಳ್ತಾರೆ, 5,000 ಕೋಟಿ ಸೀಟ್ಕೊಂಡು ಕೂತಿದ್ದಾರೆ. ಅಥವಾ ವಾಲ್ಮೀಕಿ 87 ಕೋಟಿ ಹಣ ಎಷ್ಟು ರಿಕವರ್ ಮಾಡಿದ್ದೀರಾ? ಅದನ್ನು ಚಾರ್ಜ್ ಶೀಟಲ್ಲಿ ಏನಾರು ನೀವೇನಾರ ನಿಮಗೇನಾರು ಒಂದು ಕಾನೂನು ತುಂಬ ನಿಮ್ಮನ್ನ ಸಾಷ್ಟಾಂಗ ನಮಸ್ಕಾರ ಹಾಕ್ಬಿಡ್ತೀನಿ. ನೀವೇನಾರು ಕಾನೂನು ಗೌರವಿಸಿ ಭಾಳ ಉತ್ತಮ ಕಾನೂನು ಪಾಲಕರಾಗ್ಬಿಟ್ರೆ ನನ್ನ ಸಾಷ್ಟಾಂಗ ನಮಸ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಉಪಮುಖ್ಯಮಂತ್ರಿಗಳಿಗಂತೂ ವಿಶೇಷವಾಗಿ ನನ್ನ ನಮಸ್ಕಾರಗಳು ಸಲ್ಲಿಸ್ತೀನಿ. ಆದರೆ ನೀವು ಯಾವತ್ತೂ ಕಾನೂನು ಪಾಲನೆ ಮಾಡಿದವರು ಅಲ್ಲ. ಸ್ವಾಮೀಜಿಯವರು ಆಯಿತು ಕಾನೂನು ನಿಮ್ಮ ಪಾಲನೆ ಮಾಡಿ, ಯಾರು ನಿಮ್ಮನ್ನೇನು ತಡೆದಿಲ್ಲ. ಆದರೆ ನಿಮ್ಮ ನಡವಳಿಕೆಗಳು ಏಕಾಏಕಿ ಈ ರೀತಿ ಎತ್ಕಟ್ಟಂಥ ಇವತ್ತು ಪ್ರಯತ್ನ ಆಗಿರೋದು ಭಾಳ ಸ್ಪಷ್ಟವಾಗಿ ವ್ಯಕ್ತವಾಗುತ್ತೆ. ನಿಮ್ಮಂಗೆ ಬಂಡರಾಗಿರಲ್ಲ ಸ್ವಾಮೀಜಿಯವರು. ಏನೊಂದು ಹೇಳಿಕೊಟ್ಟಿರೋಂಥ ಹೇಳಿಕೆಗೆ ವಿಷಾದ ವ್ಯಕ್ತಪಡಿಸಿದ್ದಾರೆ. ಹೋಗಿ ನೋಟಿಸ್ ಕೊಟ್ಟಿರೋದಕ್ಕೆ ಉತ್ತರ ಏನು ಹೇಳಿದ್ದಾರೆ ಸ್ವಾಮೀಜಿಯವರು? ನಾನು ಅನಾರೋಗ್ಯವಾಗಿದ್ದೀನಿ, ನಾನು ಹುಷಾರಿಲ್ಲ, ನನ್ನ ಆರೋಗ್ಯ ಪರಿಸ್ಥಿತಿ ಚೆನ್ನಾಗಿಲ್ಲ, ಬನ್ನಿ ಉತ್ತರ ತಗೊಳ್ಳಿ, ಕೊಡ್ತೀನಿ. ಏನು ನಿಮ್ಗೆ ಉತ್ತರ ಬೇಕಾಗಿರೋ ನಿಮ್ಮ ನೋಟಿಸಿಗೆ ಉತ್ತರ ತಾನೇ ತಗೊಳ್ಳಿ ಅಂತ ಹೇಳಿದ್ದಾರೆ. ಆ ಉತ್ತರವನ್ನು ಕೊಡಲಿಕ್ಕಿದ್ದಾರೆ. ಈ ರೀತಿ ಇವ್ರ ನಡವಳಿಕೆಗಳು ಏನಿದೆಯೋ ಕಾನೂನು ಪಾಲನೆ ಮಾಡೋದು ಗೊತ್ತೇ ಇದೆ. ಆದರೆ ಯಾವ ರೀತಿ ನೀವು ನಡ್ಕೊಳ್ತೀರಾ, ನಿಮ್ಮ ಮನಸ್ಥಿತಿ ಏನು, ನಿಮ್ಮ ಅಧಿಕಾರ ತಲೆಗೆ ಹೋಗಿ ನಿಮಗೆ ಭೂಮಿ ಮೇಲೆ ನಿಂತಿಲ್ಲ. ಆದರೆ ಇದನ್ನು ಅರ್ಥ ಮಾಡ್ಕೊಳ್ಳಿ, ಜನನೂ ಒಪ್ಪಲ್ಲ. ಹಾಗಾಗಿ ಇವತ್ತೇನು ಅವ್ರು ಕೊಟ್ಟಿದ್ದೀರೋ ಹೋಗಿ ಅವರ ಮಟ್ಟದಲ್ಲಿ ಹೋಗಿ ಉತ್ತರವನ್ನು ತಗೊಂಡು ನಿಮಗೇನು ನೋಟಿಸ್ ಕೊಟ್ಟಿರೋಂಥದ್ದು ಉತ್ತರ ಪಡ್ಕೊಳ್ಳಿ. ಇಷ್ಟು ಮಾತ್ರ ಹೇಳಬಲ್ಲೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.